ಬಿಗ್ ಬಾಸ್ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂತ ಲೀಗಲ್ ನೋಟಿಸ್ ಕಳಿಸಿದ್ರು ಸರ್. ರೀಸೆಂಟ್ ಆಗಿ ಒಂದಷ್ಟು ನಡೀತು. ಸೊ ಯಾವ ರೀತಿ ಇರುತ್ತೆ ಅದು ಅಂತ ನೋಡಿ, 1 ವರ್ಷದ ಅಗ್ರಿಮೆಂಟ್ ಯಾವ ಥರ ಇರುತ್ತೆ ಅದಲ್ಲ? ಅದು ನೀವು ಕಂಡೀಷನ್ ಕೇಳಬೇಕು, ಯಾಕಂದರೆ ಲೀಗಲ್ ಸೈಡ್ ಔಟ್ ಮಾಡಿರ್ತಾರೆ. ನಾನು ಅಂದರೆ ಲೀಗಲ್ ಇದನ್ನು ನಾನು ಡಿಸ್ಪೋಸ್ ಮಾಡುವಾಗಿಲ್ಲ. ಸೊ ಅದು ಲೀಗಲ್ ಅವ್ರು ಓದಿ ಸೈನ್ ಮಾಡಿ ಹೋಗಿರ್ತಾರೆ. ಅದು ಯಾರು ರೀಚ್ ಮಾಡಿದ್ರೆ ತಪ್ಪು. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಯಾರ ಬಗ್ಗೆ ಹೇಳ್ತಿದ್ದೀರಿ? ಅದು ಸೀರಿಯಲ್ ಇಂದ ಬಂದಿರೋದು ಸರ್, ಬಿಗ್ ಬಾಸ್ ಇಂದ. ಇದು ಅದ್ಯಾಕೆ ಇಲ್ಲಿಗೆ? ಸರ್ ಸುದೀಪ್ ಸರ್, ಆ ಥರ ಸುಮ್ಮನೆ ನಾನು ಮಾತಾಡ್ತಾ ಇರ್ತೀನಿ, ಸುಮ್ಮನೆ ಹೇಳ್ತಾಳೆ. ಸುದೀಪ್ ಸರ್, ಬಿಗ್ ಬಾಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಪ್ರತಿ ಸತಿ ಬೆಳಗ್ಗೆ ಎದ್ದಾಗ ನಾವು ಅದನ್ನ ಆದರೆ ಚೆನ್ನಾಗಿರುತ್ತೆ ಅಂತ ಕನಸು ಕಾಣ್ತೀವಿ, ಹೋಗಿ ಹೇಳ್ಕೊತಾ ಇರ್ತೀವಿ. ಶೋ ಸ್ಟಾರ್ಟ್ ಆದ ತಕ್ಷಣ ಹಿಂಗೆ ಯಾರಿಗೂ ಹೇಳಿ ಬಿಗ್ ಬಾಸ್ ಅಂತ ಇರ್ತೀವಿ, ಮುಗಿತಾರೆ. ನಥಿಂಗ್ ಲೈಕ್ ದಟ್. ಐ ಥಿಂಕ್ ಪ್ರೈಮಾ, wake up in the morning and if you don't feel you're the queen in front of the mirror, your life isn't worth anything. So I feel like a king whenever I go to brush also. So I believe in that. ಸರ್ ಸುದೀಪ್ ಸರ್, IPL ಮತ್ತೆ ಬಿಗ್ ಬಾಸ್ ಎಲ್ಲರೂ ನೋಡ್ತಾರೆ. ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದ್ರೆ IPL ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು. ಸೊ ಈ ಎರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ವರ್ಗ ಕೇಳ್ತಾ ಇದೆ. ನೀವೇನು ಹೇಳ್ತೀರಿ ಸರ್? ಪಾಪ, ಎಂತೆಂಥ ಆಸೆಗಳು ನೋಡಿ. ಮುಗಿದ